ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ವಿಶೇಷ ಕಂತಿಗೆ ತಮಗೆ ಸ್ವಾಗತ. ಗೆಳೆಯರೇ, ವಕ್ಫ್ ಮಂಡಳಿಯ ಕೆಲವು ನಿಯಮಗಳಿಗೆ ಕೊನೆ ಮಳೆ ಒಡೆಯಲು ಮೋದಿ ಸರ್ಕಾರ ಪ್ರಯತ್ನಿಸುತ್ತಿದ್ದರೆ ಅವುಗಳನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಎನ್ನುವಂತಹ ಸಕಲ ದಾರಿಯನ್ನು ವಿರೋಧ ಪಕ್ಷಗಳು ಹುಡುಕ್ತಾ ಇದ್ದಾವೆ. ಇದು ಇಡೀ ದೇಶದಲ್ಲಿ ಮಾತ್ರವಲ್ಲ, ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಚರ್ಚಾ ವಿಷಯವಾಗಿದೆ. ಇದರ ಮಧ್ಯೆ ವಕ್ಫ್ ಆಸ್ತಿ ಘೋಷಣೆಗೆ ಸಂಬಂಧಿಸಿದಂತೆ ಮಧ್ಯಪ್ರದೇಶದ ಉಚ್ಚ ನ್ಯಾಯಾಲಯ ನೀಡಿರುವಂತಹ ತೀರ್ಪೊಂದು ಇಡೀ ದೇಶದಲ್ಲಿ ದೊಡ್ಡ ಸದ್ದನ್ನ ಮಾಡ್ತಾ ಇದೆ. भाई साहब आप तो ताजमहल भी ले लो यार, लाल किला भी ले लो, कौन मना कर रहा है? ಹೀಗೆ ಗುಟುರು ಹಾಕುತ್ತಿರುವವರು ನ್ಯಾಯಮೂರ್ತಿ ಜಸ್ಟಿಸ್ GS ಅಹ್ಲುವಾಲಿಯಾ. ಅಂದಹಾಗೆ ಮಧ್ಯಪ್ರದೇಶದ ಗುಹರಾಪುರ ಜಿಲ್ಲೆಯ ಐತಿಹಾಸಿಕ ಸ್ಮಾರಕಗಳು ತನಗೆ ಸೇರಿದ್ದೆಂದು ಮಧ್ಯಪ್ರದೇಶ ವಕ್ಫ್ ಮಂಡಳಿ ಆದೇಶವೊಂದನ್ನು ಹೊರಡಿಸಿಬಿಡುತ್ತೆ. ಅದುವರೆವಿಗೂ ಕೇಂದ್ರ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದಂತಹ ಆ ಪ್ರದೇಶಗಳು ತನ್ನದು. ಹಾಗಾಗಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಅದರ ಒಂದು ವ್ಯಾಪ್ತಿಯನ್ನು ಬಿಟ್ಟು ಹೊರ ಹೋಗಬೇಕು ಅನ್ನೋದು ವಕ್ಫ್ ಮಂಡಳಿಯ ಆದೇಶವಾಗಿತ್ತು. ಮಧ್ಯಪ್ರದೇಶದ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇತ್ಯರ್ಥ ಆಗುವಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಜಸ್ಟಿಸ್ GS ಅಹ್ಲುವಾಲಿಯಾ ಸಾಕಷ್ಟು ಪ್ರಶ್ನೆಗಳನ್ನು ವಕ್ಫ್ ಮಂಡಳಿಗೆ ಹಾಕಿ ವಕೀಲರ ಬೆವರಿಳಿಸ್ತಾರೆ. इतना ही पूछ रहा हूँ भाई, प्रोटेक्टेड मॉन्यूमेंट है, ये ऐसे डिक्लेयर हो गया 89 में. Section 5C. भाई वो 5 of the Waqf Act. The notification is issued under this. अरे भाई साहब आप तो ताजमहल भी ले लो यार, लाल किला भी ले लो, कौन मना कर रहा है? वो मैं या प्यार से क्वेश्चन समझ में नहीं आते आप लोगों को? सिर्फ ऑनरेबल कोर्ट किसी के अरे ऑनरेबल कोर्ट का छोड़ो, किसी की भी प्रॉपर्टी को आप वक्फ प्रॉपर्टी डिक्लेयर कर सकते हो. टेल मी, सेक्शन 5 में नोटिफिकेशन होगा, फलाना होगा, पूरे भारत का वक्फ प्रॉपर्टी डिक्लेयर कर दो, देन क्या नोटिफिकेशन का वैलिड हो जाएगा? ಈ ಸ್ಮಾರಕಗಳು ಮಾತ್ರ ಯಾಕೆ, ಕೆಂಪುಕೋಟೆ, ತಾಜ್ ಮಹಲ್ ಅನ್ನು ಸಹ ವಕ್ಫ್ ಆಸ್ತಿ ಎಂದು ಘೋಷಿಸಿಬಿಡಿ. ಬಿಟ್ರೆ ಇಡೀ ದೇಶದ ಆಸ್ತಿಯನ್ನ ವಕ್ಫ್ ಆಸ್ತಿ ಎಂದು ಬಿಡುತ್ತೀರಾ ಎಂದು ವಕೀಲರ ಬೆವರಿಳಿಸ್ತಾರೆ. 1913, 1920ರಲ್ಲೇ ಈ ಸ್ವತ್ತು ಯಾರಿಗೆ ಸೇರಿದ್ದು ಎಂದು ಇತ್ಯರ್ಥವಾಗಿರುವಾಗ 1995ರಲ್ಲಿ ಜಾರಿಗೆ ಬರುವಂತಹ ವಕ್ಫ್ ಕಾಯ್ದೆ ಈ ಸ್ವತ್ತುಗಳಿಗೆ ಅನ್ವಯಿಸುವುದಿಲ್ಲ. ಹಾಗಾಗಿ ಈ ಸ್ವತ್ತು ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಗೆ ಸೇರಿದ್ದು ಎನ್ನುವಂತಹ ತೀರ್ಪನ್ನು ನೀಡಿದೆ. ವಕ್ಫ್ ಮಂಡಳಿಯ ನಿಯಮಗಳ ತಿದ್ದುಪಡಿಯ ಬಗ್ಗೆ ದೊಡ್ಡ ಚರ್ಚೆ ಆಗುತ್ತಿರುವಂತಹ ಈ ಸಂದರ್ಭದಲ್ಲಿ ಈ ತೀರ್ಪು ಮತ್ತೊಂದಷ್ಟು ಚರ್ಚೆಗಳನ್ನು ಹುಟ್ಟುಹಾಕುವುದು ಸುಳ್ಳಲ್ಲ.